ಪ್ರಪಂಚದ ಜಿಡಿಪಿ ರ್ಯಾಂಕಿಂಗ್ ನಲ್ಲಿ ಭಾರತ 6ನೇ ಸ್ಥಾನಕ್ಕೆ ಕುಸಿತವನ್ನ ಕಂಡಿದೆ. ಕೆಲವರು ತಜ್ಞರ ಅಭಿಪ್ರಾಯದ ಪ್ರಕಾರ ಜಿಡಿಪಿ ರ್ಯಾಂಕಿಂಗ್ ನಲ್ಲಿ 2030ರ ವೇಳೆಗೆ ಭಾರತ 3ನೇ ಸ್ಥಾನಕ್ಕೆ ಏರಿಕೆಯನ್ನ ಕಾಣುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಸಡನ್ ಆಗಿ ಭಾರತ 6ನೇ ಸ್ಥಾನಕ್ಕೆ ಕುಸಿತವನ್ನ ಕಂಡಿದೆ. ಹೀಗಿರ್ಬೇಕಾದ್ರೆ ಭಾರತ ಏನಕ್ಕೆ ಸಡನ್ ಆಗಿ ಈ ಒಂದು 6ನೇ ಸ್ಥಾನಕ್ಕೆ ಕುಸಿತವನ್ನ ಕಂಡಿದೆ ಅಂಡ್ ನಿಜವಾಗ್ಲೂ ಭಾರತ ಆರ್ಥಿಕವಾಗಿ ಹಿಂದುಳಿಯುತ್ತಿದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನಾವಿನ್ನೂ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಅಂದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಅಂಡ್ ಕಂಪ್ಲೀಟ್ ವಿಡಿಯೋ ನಮಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಅಂಡ್ ಯೂಟ್ಯೂಬ್ ಲಿಂಕ್ ಅನ್ನೋದು ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಇರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜಿಡಿಪಿ ಅಂತಂದ್ರೆ ಏನು ಅಂತ ನಾವು ನೋಡೋದಾದ್ರೆ, ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾಗುವ ವಸ್ತುಗಳ ಅಥವಾ ಸೇವೆಗಳ ಒಂದು ಮೌಲ್ಯವನ್ನ ಜಿಡಿಪಿ ಅಂತ ಕರೀತಾರೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಒಂದು ವರ್ಷದಲ್ಲಿ ಆ ಒಂದು ದೇಶ ಎಷ್ಟು ಹಣವನ್ನ ಸಂಪಾದಿಸುತ್ತೆ ಅಂತಂದ್ರೆ, ಎಷ್ಟು ಒಂದು ಹಣವನ್ನ ಉತ್ಪಾದನೆ ಮಾಡುತ್ತೆ, ತನ್ನ ಸರಕುಗಳ ಅಥವಾ ಸೇವೆಗಳ ಮೂಲಕ ಎಷ್ಟು ಒಂದು ಹಣವನ್ನ ಸಂಗ್ರಹಿಸುತ್ತೆ ಅನ್ನೋದಕ್ಕೆ ಒಂದು ಜಿಡಿಪಿ ಅಂತ ಕರೀತಾರೆ. ಅಂಡ್ ಈ ಒಂದು ರ್ಯಾಂಕಿಂಗ್ ಅನ್ನ ಡಿಸೈಡ್ ಮಾಡೋದು ಬಂದ್ಬಿಟ್ಟು IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂಡ್ ವರ್ಲ್ಡ್ ಬ್ಯಾಂಕ್ ಇವೆರಡು ಸೇರಿ ಈ ಒಂದು ರ್ಯಾಂಕಿಂಗ್ ಅನ್ನ ಡಿಸೈಡ್ ಮಾಡ್ತಾರೆ. ಅಂಡ್ ರೀಸೆಂಟ್ ಆಗಿ IMF ಬಿಡುಗಡೆ ಮಾಡಿರುವ ರ್ಯಾಂಕಿಂಗ್ ನ ಪ್ರಕಾರ ಭಾರತ 6ನೇ ಸ್ಥಾನಕ್ಕೆ ಕುಸಿದೆ. ಅಂಡ್ ಫಸ್ಟ್ ಪ್ಲೇಸ್ ಅಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅಮೆರಿಕ ಇದ್ರೆ, ಸೆಕೆಂಡ್ ರಲ್ಲಿ ಚೈನಾ, ಜರ್ಮನಿ, ಜಪಾನ್ ಅಂಡ್ ಯುನೈಟೆಡ್ ಕಿಂಗ್ಡಮ್ ಅಂಡ್ 6th ಪ್ಲೇಸ್ ಅಲ್ಲಿ ಭಾರತ ಅನ್ನೋದು ಇದೆ. ಇದರಿಂದ ಭಾರತದ ಜನರಿಗೆ ಗಾಬರಿ ಕೂಡ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಇದು ನಿಜವಾಗ್ಲೂ ಭಾರತಕ್ಕೆ ಒಂದು ಕುಸಿತನ ಅಂತ ನಾವು ನೋಡೋದಾದ್ರೆ, ಭಾರತದ ಜಿಡಿಪಿ ಅನ್ನೋದು ಕಡಿಮೆ ಆಗಿಲ್ಲ. ಕಳೆದ ವರ್ಷ ಅನ್ನೋದು 3.4 ಟ್ರಿಲಿಯನ್ ಇತ್ತು. ಈ ವರ್ಷ ಅದು 3.9 ಟ್ರಿಲಿಯನ್ ಅಂತಂದ್ರೆ ಭಾರತ ಅನ್ನೋದು ಬೆಳೆದಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ರ್ಯಾಂಕಿಂಗ್ ನಲ್ಲಿ ಏನಕ್ಕೆ ಭಾರತ ಕುಸಿತವನ್ನ ಕಂಡಿದೆ ಅಂತ ನಾವು ನೋಡೋದಾದ್ರೆ, ಈ ಜಿಡಿಪಿ ರ್ಯಾಂಕಿಂಗ್ ಕ್ಯಾಲ್ಕುಲೇಷನ್ ಅನ್ನೋದು IMF ಏನ್ ಮಾಡುತ್ತೆ ಅಂದ್ರೆ ಡಾಲರ್ ನ ಮೂಲಕ ಅದು ಕೌಂಟ್ ಮಾಡುತ್ತೆ. ನಾನೇನ್ ಜಿಡಿಪಿ ಅಂತ ಹೇಳಿದೆ, ಒಂದು ದೇಶದಲ್ಲಿ ಉತ್ಪಾದನೆ ಆಗುವ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನ ಜಿಡಿಪಿ ಅಂತ ಕರೀತಾರೆ. ಸೊ ಆ ಒಂದು ಪ್ರಾಡಕ್ಟಿವಿಟಿಯನ್ನ ಡಾಲರ್ ಕರೆನ್ಸಿಯಲ್ಲಿ ಅಳಿತಾರೆ. ಬಟ್ ನಮ್ಮ ಭಾರತದ ಕರೆನ್ಸಿ ರೂಪಾಯಿ ಆಗಿರ್ತದೆ. ಇತ್ತೀಚೆಗೆ ಡಾಲರ್ ನ ಎದುರು ರೂಪಾಯಿ ಮೌಲ್ಯ ಅನ್ನೋದು ತೀರಾ ಕಡಿಮೆ ಆಗಿದೆ. ಇತ್ತೀಚೆಗೆ ಏನು ಆಲ್ಮೋಸ್ಟ್ 94 ರುಪೀಸ್ಗೆ ತಲುಪಿದೆ ಅಂತಾನೆ ಹೇಳ್ಬೋದು. ಯಾವಾಗ ಡಾಲರ್ ನಲ್ಲಿ ಅಳಿತಾರೋ ಈ ಒಂದು ಜಿಡಿಪಿ ರ್ಯಾಂಕಿಂಗ್ ಅನ್ನ, ಸೊ ಡಾಲರ್ ನ ಎದುರು ಭಾರತ ತುಂಬಾ ತನ್ನ ಮೌಲ್ಯವನ್ನ ಕಳ್ಕೊಂಡಿರೋದ್ರಿಂದ ಈ ಒಂದು ರ್ಯಾಂಕಿಂಗ್ ಅನ್ನ ಕುಸಿತವನ್ನ ಕಂಡಿದೆ ಅಂತಾನೆ ಹೇಳ್ಬೋದು. ಅದರಿಂದ ಭಾರತವನ್ನ ದಾಟಿ ಯುನೈಟೆಡ್ ಕಿಂಗ್ಡಮ್ ಮೇಲಕ್ಕೆ ಹೋಗಿದೆ. ಇದನ್ನೇ ಒಂದು ಕರೆನ್ಸಿ ಎಫೆಕ್ಟ್ ಅಂತಾನೂ ಕೂಡ ಕರೀತಾರೆ. ನಮ್ಮ ಪ್ರಾಡಕ್ಟಿವಿಟಿ ಅಲ್ಲಾಗಿರ್ಬೋದು ಅಥವಾ ಸರಕು ಸೇವೆಗಳಲ್ಲಿ ಯಾವುದೇ ರೀತಿಯಾದ ಡ್ರಾಪ್ ಅನ್ನೋದಾಗಿಲ್ಲ. ನಮ್ದು ಅದೇ ರೀತಿ ಉತ್ಪಾದನೆ ಅನ್ನೋದು ಕಂಟಿನ್ಯೂ ಆಗ್ತಾ ಇದೆ ಅಂಡ್ ಪ್ರಾಡಕ್ಟಿವಿಟಿ ಕೂಡ ಜಾಸ್ತಿ ಆಗ್ತಾ ಇದೆ. ಬಟ್ ರೂಪಾಯಿ ತನ್ನ ಮೌಲ್ಯವನ್ನ ಕಳ್ಕೊಂಡಿರೋದ್ರಿಂದ ಅಂಡ್ IMF ಈ ಒಂದು ಕ್ರೈಟೀರಿಯಾ ಏನು, ಈ ಒಂದು ರ್ಯಾಂಕಿಂಗ್ ಅನ್ನ ಏನು ಡಾಲರ್ ನ ಮೂಲಕ ಇದು ಡಿಸೈಡ್ ಮಾಡೋದ್ರಿಂದ ಭಾರತ ಕುಸಿತವನ್ನ ಕಂಡಿದೆ ಅಂತಾನೆ ಹೇಳ್ಬೋದು. ಭಾರತ ದೇಶದ ಕಳೆದ 35 ವರ್ಷಗಳ ಒಂದು ಗ್ರೌತ್ ರೇಟ್ ಯಾವ ರೀತಿ ಇದೆ ಅಂತ ನಾವು ಅಂಕಿ ಅಂಶಗಳನ್ನ ನೋಡೋದಾದ್ರೆ, 1991ರಲ್ಲಿ ಭಾರತದ ಒಂದು ಜಿಡಿಪಿ ಅನ್ನೋದು $270 ಬಿಲಿಯನ್ ಮಾತ್ರ ಇತ್ತು. ಬಟ್ ಈಗ ಪ್ರೆಸೆಂಟ್ ಎಷ್ಟಿದೆ ಅಂತಂದ್ರೆ $3.9 ಟ್ರಿಲಿಯನ್ ಆಗಿದೆ ಅಂತಾನೆ ಹೇಳ್ಬೋದು. ಅಂತಂದ್ರೆ 35 ವರ್ಷಗಳಲ್ಲಿ 14 ಪಟ್ಟು ಬೆಳವಣಿಗೆಯನ್ನ ಕಂಡಿದೆ ಭಾರತ ಅಂತಾನೆ ಹೇಳ್ಬೋದು. ಇದು ಪ್ರಪಂಚದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಆರ್ಥಿಕ ದೇಶಗಳಲ್ಲಿ ಭಾರತ ಕೂಡ ಒಂದು ಅಂತ ಹೇಳ್ಬೋದು. ಭಾರತ ಇಷ್ಟೊಂದು ವೇಗವಾಗಿ ಬೆಳೆಯೋದಕ್ಕೆ ಕಾರಣ ಏನು ಮೇಜರ್ ಆಗಂತ ನಾವು ನೋಡೋದಾದ್ರೆ, ನಂಬರ್ 1 ಬಂದ್ಬಿಟ್ಟು IT ರೆವಲ್ಯೂಷನ್ ಅಂತಾನೆ ಹೇಳ್ಬೋದು. ಭಾರತ ಒಂದು ಪ್ರಪಂಚದ ಒಂದು IT ಹಬ್ ಆಗಿ ಕನ್ವರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ ಸಾಫ್ಟ್ವೇರ್ ಆಗಿರ್ಬೋದು, ಔಟ್ಸೋರ್ಸಿಂಗ್ ಆಗಿರ್ಬೋದು, ಸ್ಟಾರ್ಟ್ಅಪ್ ಗಳನ್ನೋದು ತುಂಬಾ ಜಾಸ್ತಿ ಆಗಿದೆ ಭಾರತದಲ್ಲಿ ಅಂತ ಹೇಳ್ಬೋದು. ಅಂಡ್ ಸೆಕೆಂಡ್ ರೀಸನ್ ಡಿಜಿಟಲ್ ಇಂಡಿಯಾ ಅಂತಾನೆ ಕರಿಬಹುದು. ಏನಕ್ಕಂತಂದ್ರೆ UPI ಆಗಿರ್ಬೋದು, ಆಧಾರ್ ಆಗಿರ್ಬೋದು ಅಂಡ್ ಇಂಟರ್ನೆಟ್ ಬೂಮ್ ಇತ್ತೀಚೆಗೆ ಇದು ತುಂಬಾ ಜಾಸ್ತಿ ಆಗ್ತಾ ಇದೆ. ಇದರಲ್ಲೂ ಕೂಡ ಒಂದು ರೆವಲ್ಯೂಷನ್ ಅನ್ನೋದೇ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಥರ್ಡ್ ರೀಸನ್ ಯುವ ಜನಸಂಖ್ಯೆ ಅಂತಾನೆ ಹೇಳ್ಬೋದು. ಭಾರತದಲ್ಲಿ ಕೆಲಸ ಮಾಡುವ ಯುವಕರ ಸಂಖ್ಯೆ ಅನ್ನೋದು ತುಂಬಾ ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೋದು. ಅದರಿಂದ ದೇಶದ ಒಂದು ಪ್ರಾಡಕ್ಟಿವಿಟಿ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ. ಈ ಒಂದು ರೀಸನ್ ಇಂದಾನೆ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕೂಡ ಹೇಳಿದ್ದು, ಇಂಡಿಯಾ ಇಸ್ ನಥಿಂಗ್ ಬಟ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಎಕಾನಮಿ ಅಂತ ಕೂಡ ದೇಶವನ್ನ ಹೊಗಳಿದೆ. ಈಗ ನಾಮಿನಲ್ ಜಿಡಿಪಿ ರ್ಯಾಂಕಿಂಗ್ ನಲ್ಲಿ ಭಾರತ 6ನೇ ಸ್ಥಾನಕ್ಕೆ ಕುಸಿತವನ್ನ ಕಂಡಿರ್ಬೋದು. ಬಟ್ ಪರ್ಚೇಸಿಂಗ್ ಪವರ್ ಅಲ್ಲಿ ರ್ಯಾಂಕಿಂಗ್ ಅಲ್ಲಿ ನಾವು ನೋಡೋದಾದ್ರೆ ಭಾರತ 3ನೇ ಸ್ಥಾನದಲ್ಲಿದೆ ಅಂತಾನೆ ಹೇಳ್ಬೋದು. ಫಸ್ಟ್ ಅಲ್ಲಿ ಚೈನಾ ಇದ್ರೆ, ಸೆಕೆಂಡ್ ಯುನೈಟೆಡ್ ಸ್ಟೇಟ್ಸ್ ಇದೆ ಅಂಡ್ 3ನೇದು ಭಾರತ ಇದೆ ಅಂತಾನೆ ಹೇಳ್ಬೋದು. ಇದರಿಂದ ಗೊತ್ತಾಗುತ್ತೆ ಭಾರತದ ಖರೀದಿ ಶಕ್ತಿ ಆಧಾರದಲ್ಲಿ ಭಾರತ ಈಗಾಗಲೇ ಟಾಪ್ 3 ನಲ್ಲಿದೆ ಅಂತಾನೆ ಹೇಳ್ಬೋದು. ಭಾರತದ ಆರ್ಥಿಕತೆ ಫ್ಯೂಚರ್ ಪ್ರೆಡಿಕ್ಷನ್ ಅನ್ನು ನೋಡೋದಾದ್ರೆ, ತಜ್ಞರು ಹೇಳೋದ್ರ ಪ್ರಕಾರ 2030ರ ವೇಳೆಗೆ
ಜಪಾನ್, ಜರ್ಮನಿ ಅಂಡ್ ಯುನೈಟೆಡ್ ಕಿಂಗ್ಡಮ್ ಅನ್ನ ಮೀರಿಸಿ ಭಾರತ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕ ದೇಶವಾಗಿ ಹೊರಹೊಮ್ಮಲಿದೆ ಅಂತ ಕೂಡ ಫ್ಯೂಚರ್ ಅನ್ನ ಪ್ರೆಡಿಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇತ್ತೀಚೆಗೆ ಏನು 6ನೇ ಸ್ಥಾನಕ್ಕೆ ಭಾರತ ರ್ಯಾಂಕಿಂಗ್ ಅನ್ನೋದು ಕುಸಿತವನ್ನ ಕಂಡಿದೆ ಅಂತ ನಾವು ನಿಜವಾಗ್ಲೂ ಏನು ಅಂತ ನೋಡೋದಾದ್ರೆ ಇದು ಒಂದು ಅಂಕಿಅಂಶಗಳ ಒಂದು ಆಟ ಅಂತಾನೆ ಹೇಳ್ಬೋದು. ಅಂಡ್ ನಿಜವಾಗ್ಲೂ ಭಾರತ ಅನ್ನೋದು ಬೆಳೀತಾ ಇದೆ ಅಂಡ್ ಯಾವುದೇ ರೀತಿಯಾದ ಒಂದು ಆರ್ಥಿಕವಾಗಿ ಕುಸಿತವನ್ನ ಕಂಡಿಲ್ಲ. ಬಟ್ ಡಾಲರ್ ನ ಎದುರು ಭಾರತದ ರೂಪಿ ಅನ್ನೋದು ಮೌಲ್ಯವನ್ನ ಕಳ್ಕೊಳ್ಳದೆ ಇರೋದು ದುರದೃಷ್ಟಕರ ಅಂತಾನೆ ಹೇಳ್ಬೋದು. ಬಟ್ ಈ GDP ರ್ಯಾಂಕಿಂಗ್ ಕುಸಿತ ಏನ್ ಕಂಡಿದೆ ಇದರಿಂದ ಅಷ್ಟೊಂದು ಇಂಪ್ಯಾಕ್ಟ್ ಅನ್ನೋದು ಏನು ಇಲ್ಲ. ಒಂದು ಡಾಲರ್ ನ ಎದುರು ಭಾರತದ ಮೌಲ್ಯ ಕಡಿಮೆ ಆಗಿರೋದ್ರಿಂದ ಈ ಒಂದು ಅಂಕಿಅಂಶಗಳ ನಂಬರ್ಸ್ ಅಲ್ಲಿ ಕೆಲವು ಡೌನ್ ಫಾಲ್ ಆಗಿ ಭಾರತದ ರ್ಯಾಂಕಿಂಗ್ ಅನ್ನೋದು ಕಡಿಮೆ ಆಗಿದೆ. ಬಟ್ ಸತ್ಯ ಏನು ಅಂತ ಹೇಳೋದಾದ್ರೆ ಭಾರತ ಅನ್ನೋದು ವೇಗವಾಗಿ ಬೆಳೀತಾ ಇರ್ತಕ್ಕಂಥ ದೇಶ ಅಂತಾನೆ ಹೇಳ್ಬೋದು. ಇದಿಷ್ಟು ಭಾರತದ ರ್ಯಾಂಕಿಂಗ್ ಅನ್ನೋದು ಏನಕ್ಕೆ ಇತ್ತೀಚೆಗೆ ಕುಸಿತವನ್ನ ಕಂಡಿದೆ ಅನ್ನೋದ್ರ ಬಗ್ಗೆ ತಿಳಿಸೋದ್ರ ಪ್ರಯತ್ನ ಆಗಿತ್ತು. ಅಂಡ್ ಈ ವಿಡಿಯೋ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅಂಡ್ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.